ಪಾರ್ಥ ಸುಲಭ ಸಾಧನೆ ಆತನಾಗಿ ಬರುವನೇ ಪಾರ್ಥ ಸುಲಭ ಸಾಧನೆ ಆತನಾಗಿ ಬರುವನೇ ಪಾರ್ಥವೇಂದ್ರ ನಿನಗೆ ಈ ಅಪಕೀರ್ತಿ ತಪ್ಪದು ಕುಂತಿ ಕುವರನೋ ಇಂಥ ಪಂಥ ನಾವು ಜನಿಸಲಿಂದಲೂ ಕಷ್ಟಗಳು ಮನೋವತೆಗಳು ಅನುಭವ ಹಣೆಯ ಬರೋಯ್ತಲ್ಲ. ಒದಗಿದ ಸಾಮ್ರಾಜ್ಯ ವೈಭವ ಅನುಭವಿಸಂದ್ರೆ ದೈವಕ್ಕೆ ಅದು ಸಾಲಿಲ್ಲದಂತ ಐತಲ್ಲ. ಕುದುರೆ ಮೇಲೆ ಹಾದು ಪಾರ್ಥನ ಗತಿ ಏನಾಯ್ತು ಅಂತ ತಿಳಿಯೋಣ. ಸರ್ವಜ್ಞಾನ ಶ್ರೀಕೀಟ ಪರಮಾತ್ಮನಿಗೆ ಆ ವಿಚಾರವು ಗೋಚರವಿರುವುದು. ಆತನ ಏತಕ್ಕೆ ನಮ್ಮ ವಿಷಯದಲ್ಲಿ ನಿರ್ಧಾರನಾದನು ಕಾಣಲಿಲ್ಲ. ಅಣ್ಣ, ಅರ್ಜುನನೇನು ಸಾಮಾನ್ಯನಲ್ಲ. ಎಂತಹ ಅಶ್ವವನ್ನಾದರೂ ವಶ ಮಾಡಿಕೊಂಡು ಅದರ ಸೊಕ್ಕನ್ನು ಅಡಗಿಸಬಲ್ಲನು ನಮ್ಮ ಪಾರ್ಥನು. ಅಂತರಿಕ್ಷಕ್ಕೆ ಹಾರಿ ಹೋದ ಅವನು ತನ್ನ ಪರಾಕ್ರಮವನ್ನು ತನ್ನ ತಂದೆಯಾದ ದೇವೇಂದ್ರನಿಗೆ ತಿಳಿಸಿ ಆತನನ್ನು ಸಂತೋಷಪಡಿಸಲು ಸ್ವರ್ಗಕ್ಕೇನಾದರೂ ಹೋಗಿರುವನೋ ಎಂಬ ಸಂದೇಹವು ನನಗುಂಟಾಗಿರುವುದು. ಭೀಮಸೇನ ಅಗ್ರಜ, ಪಾರ್ಥನ ಪರಾಕ್ರಮ ನಿಜ. ಆದರೆ ನೀನು ಹೇಳಿದಂತೆ ಅವನು ಸ್ವರ್ಗಕ್ಕೆ ಹೋಗಿರಲ್ಲನು. ಏಕೆಂದರೆ ಆ ಗಾಡಿಗರು ಮಂತ್ರಶಕ್ತಿ ಅದ್ಭುತವಾದದ್ದು. ಅರ್ಧ ರಾಜ್ಯ ಗೆಲ್ಲುವ ಆಸೆಯಿಂದ ಅವರೇ ಏನಾದರೂ ಪ್ರಬಲ ಯಂತ್ರ ಮಂತ್ರಗಳನ್ನು ಪ್ರಯೋಗಿಸಿ ಅಶ್ವದಿಂದ ಅರ್ಜುನ ಕೇಡುಂಟಾಗುವಂತೆ ಮಾಡಿರೋರು ಏನೋ ಎಂಬ ಸಂದೇಹವು ಚಿಂತೆಯನ್ನು ನನ್ನಲ್ಲಿ ಬಾಧಿಸಿರುವುದು. ಆಗಿಲ್ಲವಾದರೆ ಇಷ್ಟು ಕಾಲವಾದರೂ ಪಾರ್ಥನ ಹಿಂದಿರುಗದಿರಲು ಕಾರಣವೇನು? ಅದು ಆಲೋಚಿಸತಕ್ಕ ವಿಷಯವೇ. ಅವರ ಮಂತ್ರಶಕ್ತಿಯಿಂದ ಒಂದು ಹಾವಿಗೆ ಅಷ್ಟು ಶಕ್ತಿ ಬಂದಿತು. ಇನ್ನು ಕುದುರೆಗೆ ಇನ್ನೆಂತಹ ಶಕ್ತಿ ಉಂಟಾಗಿರುವುದೋ ಏನು? ಸಹದೇವ ಅಣ್ಣ, ನೀನು ಜ್ಯೋತಿಷಾಸ್ತ್ರ ವಿಚಾರದಷ್ಟೇ ಪಾರ್ಥನ ಕುಶಲ ವಿಚಾರದಲ್ಲಿ ಪ್ರಶ್ನೆ ನೋಡಿ ಹೇಳು. ಅಣ್ಣ ಅಣ್ಣ ಸಹದೇವ, ನನ್ನ ಜ್ಯೋತಿಷಾಸ್ತ್ರ ರೀತಿಯಿಂದ ಪಾರ್ಥನು ಒಬ್ಬ ಸಿರಿಯಲು ಕೈಗೆ ಸಿಕ್ಕಿ ನಾನಾ ಕಷ್ಟಗಳಿಗೆ ಒಳಗಾಗಿದ್ದಂತೆಯೇ ತೋರುವುದಲ್ಲದೆ ಅಥವಾ ಕ್ಷಿಪ್ರದಿಂದಲೇ ಇಲ್ಲಿಗೆ ಬರುವನು. ಅಣ್ಣ, ಸಹದೇವನ ವಚನವು ಸುಳ್ಳಾಗತಕ್ಕದ್ದಲ್ಲ. ನನಗೂ ಪಾರ್ಥನ ವಿಚಾರದಲ್ಲಿ ಮನಸ್ಸು ಕಳವಳಗೊಂಡಿರುವುದು. ನಕಲ, ಹಾಗಾದರೆ ಪಾರ್ಥನು ಕ್ಷಿಪ್ರದಲ್ಲಿ ಬರುವನೆಂದು ಸಹದೇವನು ಹೇಳಿರುವನಲ್ಲ, ಅದನ್ನು ಪರೀಕ್ಷಿಸೋಣ. ಆಗಲಿ ಅಣ್ಣ.